ಸಿದ್ಧಾರೂಢ ಸ್ವಾಮಿಗಳ ಜಾತ್ರೆಗೆ ನೀವೆಲ್ಲರೂ ಹೋಗಿ ಬಂದಿರ್ತೀರಾ. ಕೆಲವೊಬ್ಬರಿಗೆ ಸಿದ್ಧಾರೂಢ ಅಜ್ಜರ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ಸಿದ್ಧಾರೂಢ ಅಜ್ಜ ಯಾರು, ಅವರ ಹಿನ್ನೆಲೆ ಏನು, ಅವರ ಜೀವನ ಹೇಗಿತ್ತು ಎಂಬುದನ್ನು ತಿಳಿಯೋಣ. ಯಾರಿಗಾದ್ರೂ ಅಜ್ಜರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನಿಮಗಾಗಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್ ಚರಿತ್ರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವರ ಬಾಲ್ಯದ ಹೆಸರು ಸಿದ್ಧ, ನಂತರ ಪ್ರಸಿದ್ಧ ಹೆಸರು ಸಿದ್ಧಾರೂಢ ಸ್ವಾಮಿ. ಇವರ ಜನನ 1836 ಮಾರ್ಚ್ 26ರಂದು ರಾಮನವಮಿಯ ದಿನ ಜನಿಸಿದರು. ಇವರ ಹುಟ್ಟೂರು ಚಾಲಕಾಪುರ, ಬಿಡರಿಕೋಟೆ, ಕರ್ನಾಟಕದಲ್ಲಿ ಹುಟ್ಟಿದರು. ಇವರ ತಂದೆಯ ಹೆಸರು ಗುರುಶಾಂತಪ್ಪ, ಇವರ ತಾಯಿಯ ಹೆಸರು ದೇವಮಲ್ಲಮ್ಮ. ಇವರ ಗುರುಗಳು ಗಜದಂಡ ಸ್ವಾಮಿಗಳು. ಇವರ ಸಹೋದರರು ಇಬ್ಬರು. ಇವರ ಬಾಲ್ಯ ಮತ್ತು ಜೀವನದ ಕಥೆ. ಸಿದ್ಧರು ಜನಿಸುವ ಮೊದಲು ಅವರ ತಂದೆಗೆ ಒಂದು ಕನಸು ಬಂತು. ಅವರ ಕನಸಿನಲ್ಲಿ ಭಗವಾನ್ ಶಿವನು ಸಂತ ರೂಪದಲ್ಲಿ ಬಂದು ಅವರ ಹೃದಯಕ್ಕೆ ಪ್ರವೇಶಿಸಿದಂತೆ ಕಂಡರು. ಅವರ ತಾಯಿಗೂ ಕನಸು ಬಂತು. ಸರಸ್ವತಿ ದೇವಿ ಆಶೀರ್ವಾದ ನೀಡಿ ದೈವಿಕ ಮಗುವು ಜನಿಸುತ್ತದೆ ಎಂದು ಹೇಳಿದರು. ನಂತರ ರಾಮನವಮಿಯ ದಿನ ಸಿದ್ಧರು ಜನಿಸಿದರು. 13 ದಿನಗಳ ನಂತರ ಅವರಿಗೆ ಸಿದ್ಧ ಎಂದು ಹೆಸರು ಇಡಲಾಯಿತು. ಇದರ ಅರ್ಥ ಆತ್ಮಜ್ಞಾನದಲ್ಲಿ ಪೂರ್ಣನಾದವನು ಎಂದು ಅರ್ಥ ನೀಡುತ್ತದೆ. ಬಾಲ್ಯದಿಂದಲೇ ಅವರು ವಿಶೇಷ ಗುಣಗಳನ್ನು ತೋರಿಸಿದರು. ಹೀಗೆ ಒಂದು ದಿನ ಸಂಕ್ರಾಂತಿಯಂದು 5 ವರ್ಷದ ಸಿದ್ಧ ತಮ್ಮ ಸ್ನೇಹಿತರನ್ನು ಮನೆಗೆ ಕರೆತಂದರು. ಮನೆಯಲ್ಲಿ ಎಳ್ಳು ಮತ್ತು ಬೆಲ್ಲ ಇತ್ತು. ಅವರು ಪಾತ್ರೆಯನ್ನು ಒಡೆದು ಎಲ್ಲರಿಗೂ ಹಂಚಿದರು. ಹೆಚ್ಚು ಜನರು ಬಂದರು. ಎಲ್ಲರೂ ಸಿಹಿ ತಿಂದರು. ಆದರೆ ಪ್ರಮಾಣ ತುಂಬಾ ಕಡಿಮೆ ಇತ್ತು. ತಾಯಿ ಆಶ್ಚರ್ಯಪಟ್ಟು ಕೇಳಿದರು, ಇಷ್ಟು ಕಡಿಮೆ ಸಿಹಿ ಎಲ್ಲರಿಗೂ ಹೇಗೆ ಸಾಕಾಯಿತು? ಆಗ ಸಿದ್ಧರು ಶಾಂತವಾಗಿ ಹೇಳಿದರು, ಅಮ್ಮ, ಇದು ನಿಮ್ಮ ಆಶೀರ್ವಾದದಿಂದ ಸಾಧ್ಯವಾಯಿತು ಎಂದು. ಬಾಲ್ಯದಲ್ಲೇ ಅವರು ದೈವಿಕ ಗುಣ ತೋರಿಸಿದರು. ಹೀಗೆ ಒಂದು ದಿನ ಸಿದ್ಧರು ಆಟವಾಡುತ್ತಿರುವಾಗ ಒಂದು ದಿನ ಸಿದ್ಧರು ಎಮ್ಮೆಯ ಮೇಲೆ ಏರಿ ಹೇಳಿದರು, ನಾನು ರಾಜನು, ಇದು ನನ್ನ ಆಣೆ. ಎಮ್ಮೆ ಚಲಿಸಲಿಲ್ಲ. ಅವರು ಕೋಪದಲ್ಲಿ ಚಲಿಸಲಿಲ್ಲ ಎಂದರೆ ಸಾಯು ಎಂದರು. ಹಠಾತ್ ಎಮ್ಮೆ ನೆಲಕ್ಕೆ ಬಿತ್ತು. ಮಕ್ಕಳು ಓಡಿ ಹೋಗಿ ತಾಯಿಗೆ ಹೇಳಿದರು. ಅವರು ಬಂದು ಅತ್ತರು. ಸಿದ್ಧರು ಎಮ್ಮೆಯನ್ನು ಮೃದುವಾಗಿ ಸ್ಪರ್ಶಿಸಿದರು. ತಕ್ಷಣದಲ್ಲೇ ಎಮ್ಮೆ ಜೀವಂತವಾಗಿ ಎದ್ದಿತು. ಇದು ಅವರ ಆಧ್ಯಾತ್ಮಿಕ ಶಕ್ತಿಯನ್ನು ತೋರಿಸಿತು. ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಸಂಚಾರಿ ಸಂತರು. ಅವರು ಅದ್ವೈತ ತತ್ವಗಳನ್ನು ಅನುಸರಿಸಿದವರು. ಎಲ್ಲಾ ಜನರು ದೇವರ ಮುಂದೆ ಸಮಾನರು ಎಂದು ಹೇಳಿದರು. ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದರು. ಸರಳ ಜೀವನ ನಡೆಯಬೇಕು, ಭಕ್ತಿ ಇರಬೇಕು ಎಂದು ಉಪದೇಶಿಸಿದರು. ಅವರು ಹೊರಗೆ ವ್ಯಕ್ತಿ ಸಾಮಾನ್ಯದಂತೆ ಕಾಣುತ್ತಿದ್ದರು. ಆದರೆ ಒಳಗೆ ಜ್ಞಾನ ಮತ್ತು ಕರುಣೆಯಿಂದ ತುಂಬಿದ ಮಹಾನ್ ಆತ್ಮ ವ್ಯಕ್ತಿಯಾಗಿದ್ದರು. ನಂತರದ ವರ್ಷಗಳಲ್ಲಿ ಸಿದ್ಧಾರೂಢ ಸ್ವಾಮಿಗಳು ಹುಬ್ಬಳ್ಳಿಯಲ್ಲಿ ವಾಸಿಸಿದರು. ಅವರ ಶಿಷ್ಯರು ಅಲ್ಲಿ ಒಂದು ಮಠವನ್ನು ನಿರ್ಮಿಸಿದರು. ಅವರು ಅನೇಕ ಭಕ್ತರಿಗೆ ಮಾರ್ಗದರ್ಶನ ನೀಡಿದರು ಮತ್ತು ಆತ್ಮಿಕ ಬೆಳವಣಿಗೆಗೆ ನೆರವಾದರು. 1929 ಆಗಸ್ಟ್ ತಿಂಗಳಲ್ಲಿ ಅವರು ಅದೇ ಸ್ಥಳದಲ್ಲಿ ದೇಹ ತ್ಯಾಗ ಮಾಡಿದರು. ಇಂದಿಗೂ ಭಾರತ ಮತ್ತು ವಿದೇಶಗಳಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮಠಗಳು ಅವರ ಉಪದೇಶಗಳನ್ನು ಅನುಸರಿಸುತ್ತಿವೆ. ಅವರ ಕೆಲವೊಂದಿಷ್ಟು ಸಂದೇಶಗಳು. ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಜೀವನ ನಮಗೆ ಕಲಿಸುವುದು ಸಮಾನತೆ, ವಿನಯ, ಭಕ್ತಿ, ನಿಜವಾದ ಆತ್ಮಜ್ಞಾನ. ಮಹತ್ವ ಪಡೆಯಲು ಹಣ ಅಥವಾ ಅಧಿಕಾರ ಬೇಕಾಗಿಲ್ಲ ಎಂದು ಅವರು ತೋರಿಸಿದರು. ಪವಿತ್ರ ಹೃದಯ ಮತ್ತು ದೃಢ ಭಕ್ತಿ ಇದ್ದರೆ ಸಾಕು. ಇಂದಿಗೂ ಅವರ ಉಪದೇಶಗಳು ಅನೇಕ ಜನರಿಗೆ ದಾರಿದೀಪವಾಗಿವೆ. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.